ಹಾಯ್, ಎಲ್ಲರಿಗೂ ನಮಸ್ಕಾರ. ದೀಪಾವಳಿ ಹಬ್ಬದ ಶುಭಾಶಯಗಳು. ಇವತ್ತು ತುಂಬ ದಿನ ಆದಮೇಲೆ ನನಗೆ ನನ್ನ ಸ್ಟೂಡೆಂಟ್ಸ್ ಅವ್ರ ಪೇರೆಂಟ್ಸ್ ಸಿಕ್ಕಿದ್ರು. ಸೊ ಅವ್ರು ಕೇಳಿದ್ರು, ಮೇಡಮ್ ಮಕ್ಕಳು ಓದೋದೇ ಇಲ್ಲ ಮೇಡಮ್. ಹೌದು, ಓದೋದಿಲ್ಲ ಸರ್, ಓದೋದಿಲ್ಲ ಮೇಡಮ್. ಯಾಕೆ ಓದ್ತಾರೆ? ಇವಾಗ ಮಕ್ಳಿಗೆ ಸಡನ್ನಾಗಿ ಫೆಸ್ಟಿವಲ್ಸ್ ಇರುತ್ತೆ ಅಥವಾ ಲಾಂಗ್ ಬ್ರೇಕ್ಸ್ ಇರುತ್ತೆ, ನೀವು ಕರೆದ್ಬಿಟ್ಟು ಮಕ್ಕಳೇ ಓದ್ಬಿಡಿ ಅಂದರೆ ಓದ್ತಾರೆ ಅವರು. ಇವಾಗ ನಾನೇ ನಿಮಗೆ ಇವಾಗ ಯಾವುದೋ ಒಂದು ಟೆಕ್ಸ್ಟ್ ಬುಕ್ ಕೊಟ್ಬಿಟ್ಟು ಕುತ್ಕೊಂಡು ಓದಿ 1-2 ಅವರ್ಸ್ ಆದಮೇಲೆ ನಿಮಗೆ ಪಝಲ್ ಇರುತ್ತೆ ಅಥವಾ ಎಕ್ಸಾಮ್ಸ್ ಇರುತ್ತೆ ಅಂದರೆ ಓದ್ತೀರಾ? ಇಲ್ಲ, ಆಬ್ವಿಯಸ್ಲಿ ಓದಲ್ಲ. ಸೊ ಏನಕ್ಕೆ ಓದಲ್ಲ? ಹ್ಯೂಮನ್ಸು ಆ್ಯಕ್ಚುಲಿ ಅವ್ರಿಗೆ ಇಂಟೆನ್ಷನ್ನ ಅರ್ಥ ಮಾಡಿಸ್ಬೇಕು. ನೀವು ಕ್ಲಾರಿಟಿ ಕೊಡಿ. ನೀನು ಏನಕ್ಕೆ ಓದಬೇಕು, ನಿಮ್ಮ ಮಕ್ಕಳಿಗೆ ಕೂರಿಸ್ಕೊಂಡು ಹೇಳಿ. ಫಸ್ಟ್ ಆಫ್ ಆಲ್ ನೀವು ಏನಕ್ಕೆ ಓದಬೇಕು ಅದನ್ನು ಹೇಳಿಬಿಟ್ಟು ನೀವು ನೋಡಿ, ರಿಸಲ್ಟು ತಾನಾಗಿ ಫುಲ್ ರ್ಯಾಪಿಡ್ ಫಾಸ್ಟಾಗಿ ನಿಮಗೆ ಸಿಗತ್ತೆ. ಸೊ ನೀವೇನು ಹೇಳ್ದಲೆ ಸುಮ್ಮನೆ ಎಕ್ಸಾಮ್ ಇದೆ, ಟೆಸ್ಟ್ ಇದೆ ಅಥವಾ ಬೈತಾರೆ, ಸ್ಟೂಡೆಂಟ್ಸ್ ಬೈತಾರೆ, ಸ್ಟೂಡೆಂಟಿಗೆ ಟೀಚರ್ಸ್ ಬೈತಾರೆ, ಸ್ಕೂಲಲ್ಲಿ ಪ್ರೆಷರ್ ಇದೆ, ಓದು ಅಂದರೆ ಆ ರಿಸಲ್ಟ್ಗೂ ನೀವು ಹೇಳಿ ಮಂದಟ್ಟು ಮಾಡಿ ಏನಕ್ಕೆ ಓದ್ತಿದ್ಯಾ, ನೀನು ಏನಕ್ಕೆ ಓದಬೇಕು ಅಂತ ಹೇಳಿಬಿಟ್ಟು ನೀವು ರಿಸಲ್ಟ್ ನೋಡಿ, ನಿಮಗೆ ಆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಪ್ಲೀಸ್ ಕಮೆಂಟ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್, ನಮಸ್ಕಾರ.